ನನ್ನ ಮಗಳು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾಳೆ. ಬ್ರೇಕ್ಫಾಸ್ಟ್ಗೆ ಇದ್ಕಿದ್ ಬೇಳೆ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ, ಹಾಗೆ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ. ಹೇಗಿದೆ ಗಾನು ಬ್ರೇಕ್ಫಾಸ್ಟ್? ಅಮೇಝಿಂಗ್. ಈ ಸ್ವೀಟ್ ಪೊಂಗಲ್ ಮಾತ್ರ ಔಟ್ ಆಫ್ ದ ವರ್ಲ್ಡ್. ಯಾರಾದ್ರೂ ಕೊಟ್ರೆ ಕಣ್ಣಿಗೆ ಹೊತ್ಕೊಂಡು ತಿಂತಾರೆ, ಅಷ್ಟು ಸಕ್ಕತ್ತೈತೆ. ಪ್ರಸಾದ ಫುಲ್ ತುಪ್ಪ ಸಕ್ಕದಾಗೈತೆ, ನೋ ವರ್ಡ್ಸ್, ಅಷ್ಟು ಚೆನ್ನಾಗೈತೆ ಸ್ವೀಟ್ ಪೊಂಗಲ್. ನಾನು ವರ್ಷ ಪೂರ್ತಿ ಕಾಯ್ತೀನಿ ಗೊತ್ತಾ ಈ ಸ್ವೀಟ್ ಪೊಂಗಲ್ಗೆ. ನವಮಿ ಈ ಸ್ವೀಟ್ ಪೊಂಗಲ್ ಸಕ್ಕದಾಗಿ ಮಾಡ್ತಾರೆ. ಏನ್ ನಾನು ಡಿಫ್ರೆಂಟ್ ಆಗಿ ರೆಡಿ ಆಗಿದ್ಯಾ? ಪೂಜೆ ಮಾಡ್ತಾ ಇದ್ದೀನಲ್ಲ. ಹೌದು, ಇವತ್ತು ಗಾನವಿದೆ ಪೂಜೆ. ಇವ್ನು ನೋಡ್ರಿ ಉಪ್ಪಿಟ್ಟು ಪೊಂಗಲು ಎಲ್ಲ ತಿನ್ಬಿಟ್ಟು ಇನ್ನೊಂದ್ ರೌಂಡ್ ಅವ್ರ ಅಕ್ಕನ್ ಕೇಳ್ತಾ ಇದ್ದಾನೆ. ಪಾರ್ಥ, ಏನ್ ಬೇಕು ನಿನ್ಗೆ? ಉಪ್ಪಿಟ್ಟು ಬೇಕಾ? ಹೇಗಿದೆ ತಾನು ಬ್ರೇಕ್ಫಾಸ್ಟ್? ಉಪ್ಪಿಟ್ಟು ಚೆನ್ನಾಗೈತೆ, ಸ್ವೀಟ್ ಪೊಂಗಲ್ ಇನ್ನೂ ಸಕ್ಕತ್ತಾಗೈತೆ. ಅಯ್ಯಪ್ಪ ಸ್ವಾಮಿ ಪ್ರಸಾದ ತರ ಆಯ್ತಾ? ಸರಿ ಮಗನೆ, ಆಯ್ತು. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಹೊರಗಡೆ ಊಟ ಮಾಡ್ಕೊಂಡ್ ಬರೋಣ ಅಂತ ಪ್ಲಾನ್ ಇರೋದು. ಎಲ್ಲರೂ ಹೋಗ್ತಾ ಇದೀವಿ. ಇಲ್ಲಿ ಕತ್ಲೆ ಇರೋದ್ರಿಂದ ನನ್ನ ಮಗಳು ಟಾರ್ಚ್ ಲೈಟ್ ಆನ್ ಮಾಡಿ ಇಟ್ಕೊಂಡಿದ್ದಾಳೆ. ನಾನು ಹೆಂಗಿತ್ತು ತಾನು ಹಬ್ಬ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಈ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಈ ವರ್ಷ ಚೆನ್ನಾಗಿರ್ಲಿ ಅಂತ ಭಾವಿಸುತ್ತಾ ಹಬ್ಬದ ಶುಭಾಶಯಗಳು. ಬಲ್ಲಿ ಹೋಗ್ತಾ ಇದೀವಿ. ಸೊ ನಾವಿಲ್ಲಿ ಅಂಜನಾನಗರ್ ಟೆಂಪಲ್ ಬಂದಿದೀವಿ, ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ. ನಾವು ಪ್ರತಿ ವರ್ಷ ಜಾಲಹಳ್ಳಿ ಕ್ರಾಸ್ ಅಯ್ಯಪ್ಪ ಟೆಂಪಲ್ಗೆ ಹೋಗ್ತೀವಿ. ಈ ವರ್ಷ ಲೇಟ್ ಆಗೋಯ್ತು, ಹೋಗಕ್ಕಾಗಿಲ್ಲ. ಸೊ ಅಂಜನಾನಗರ್ ಟೆಂಪಲ್ ಬಂದಿದ್ದೀವಿ. ಅಯ್ಯಪ್ಪ ಸ್ವಾಮಿ ಟೆಂಪಲ್ಗಂತೂ ಬಂದೇ ಬರ್ತೀವಿ ಸಂಕ್ರಾಂತಿ ಹಬ್ಬಕ್ಕೆ. ಇವಾಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ದೇವ್ರ ದರ್ಶನ ಆಯ್ತು, ಅದ್ರ ಪಕ್ಕ ಆಂಜನೇಯ ಸ್ವಾಮಿ ದರ್ಶನ ಆಯ್ತು. ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಊಟಕ್ಕೆ ಮಲ್ಲೇಶ್ವರಕ್ಕೆ ಹೋಗ್ತಾ ಇದೀವಿ. ಹುಡುಗರು ತುಂಬಾ ಆಸೆ ಪಡ್ತಾರೆ, ಅದಕ್ಕೆ ಹೋಗ್ತಾ ಇದೀವಿ. ಮನೇಲಿ ಅಡ್ಗೆ ಎಲ್ಲ ಮಾಡಿದೀನಿ. ಏನೋ ಒಂದು ಖುಷಿ ಅವ್ರಿಗೆ ಹೊರಗಡೆ ತಿನ್ಬೇಕು ಅಂತ ಅಲ್ವಾ? ಸಮಸ್ತ ನಾಲ್ಕು ಜನತೆಗೆ ಸಂಕ್ರಾಂತಿ ಹಬ್ಬದ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಹೊಸ ವರ್ಷ ಮೊದಲನೇ ಹಬ್ಬ, ಎಲ್ಲರಿಗೂ ದೇವರು ಒಳ್ಳೆಯದು. ಈಗ ನಾವು ಊಟಕ್ಕೆ ಬಸವೇಶ್ವರ ಖಾನಾವಳಿ ಬಂದಿದ್ದೀವಿ. ಸೊ ಏನೇನು ಹಾಕಿದ್ದಾರೆ ನೋಡಿ ಇಲ್ಲಿ. ಸೌತೆಕಾಯಿ, ಈರುಳ್ಳಿ ಹಾಕಿರೋದು, ಮೊಸರು ಬಜ್ಜಿ. ಪ್ರಾಪರ್ ಉತ್ತರ ಕರ್ನಾಟಕದ ಊಟ. ನಾವು ಇಲ್ಲಿ ತುಂಬ ಸಲ ಬಂದಿದ್ದೀವಿ. ಆ್ಯಕ್ಚುಲಿ ಈ ಪ್ಲೇಸ್ ತುಂಬ ಇಷ್ಟ ನಮಗೆ. ರೊಟ್ಟಿ ಊಟ ಮಾಡಬೇಕು ಅಂದರೆ ಇಲ್ಲೇ ಬರೋದು. ಮಾಲ್ದಿಸು ಅಂತ ಇದೇನೋ ಹೊಸದಾಗಿ ನೋಡ್ತಾರೆ, ಚೆನ್ನಾಗಿದೆ ಟೇಸ್ಟ್. ಇದು ಗೋಧಿ ಪಾಯಸ. ಗಾನು, ಇವತ್ತು ತುಂಬ ಡಿಫ್ರೆಂಟಾಗಿ ರೆಡಿ ಆಗಿದ್ಯಾ ನೀನು. ಈ ಲೋಕ ಫಿಲಮ್ ಹೀರೋಯಿನ್ ಥರ ಕಾಣ್ತಾ ಇದೆಯಾ ನನ್ನ ಕಣ್ಗಂತೂ. ಅದು ಮೂಗ್ ಹಾಕ್ಕೊಂಡಿರೋದು ಡಿಫ್ರೆಂಟಾಗಿ ಚೆನ್ನಾಗಿದೆ. ನನಗೊಂದು ಡೌಟು, ಇವಾಗ ಮೂಗಲ್ಲಿ ಏನಾದರೂ ಗುಣ್ಣೆ ಬಂದರೆ ಹೆಂಗೆ ಒರೆಸ್ಕೊಂತೀಯಾ? ಇವಾಗ ಆಲ್ರೆಡಿ ಬರ್ತಾನೆ, ಮತ್ತೆ ಹೆಂಗೆ ಒರೆಸ್ಕೊಂತಾ ಇದೆಯಾ? ಹಂಗೆ. ಓ ಹಂಗ. ಕಷ್ಟ ಅಲ್ವಾ ಏನೇ ಆದರೂ ಆ ಥರ ಹಾಕ್ಕೊಂಡಿರೋರಿಗೆ. ಶೋಕಿ 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 ಶೋಕಿ. ಊಟ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನಮ್ಮದು ಎಲ್ಲೇ ಊಟ ಮುಗಿಸ್ಕೊಂಡು ಈಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಫೋನಲ್ಲಿ ಬ್ಯುಸಿ ಅವರೇ, ಏನೋ ಕೆಲ್ಸಿದ್ರು. ನನ್ನ ಮಗಳು ಇವತ್ತು ಹೀರೋಯಿನ್ ಥರ ಕಾಣ್ತಾವಳು. ಸುಂದರಿ ಸುಂದರಿ ಪ್ರೇಮ ಸುಂದರಿ ಸುಂದರಿ ಕಣ್ಣಾಲೋ. ಕೊತ್ತಂಬರಿ ಸೊಪ್ಪಲ್ಲ, ಅದು ವಿಳೆದೆಲೆ. ಆಕ್ಚುಲಿ ಇದು ನಂದು ಹೊಸ 17 Pro Max ಅಲ್ಲಿ ಫಸ್ಟ್ ವ್ಲಾಗ್. ಇದು ಸಂಕ್ರಾಂತಿ ಬ್ಲಾಗ್. ಫ್ಲವರ್ ಫಾರ್ ಯು. ನೋಡ್ತಿರೋರು ನಮ್ಮ ಸಬ್ಸ್ಕ್ರೈಬರ್ಸ್. ನಮ್ಮ ಮನೇಲಿ ಹೆಂಗ್ ಗೊತ್ತಾ, ಇವಾಗ ನಮ್ಮ ಮಮ್ಮಿ ಫಸ್ಟ್ iPhone 12 mini ಇಟ್ಕೊಂಡಿರ್ತಾರೆ.
ಆಯ್ತಾ. ನೆಕ್ಸ್ಟ್ ಐಫೋನ್ 16 ತಗೊಂಡಾಗ ಐಫೋನ್ 12 ಮಿನಿ ನಮ್ಮ ಅಕ್ಕ ಗೊತ್ತಾಗುತ್ತೆ. ನೆಕ್ಸ್ಟ್ ನಮ್ಮಮ್ಮ ಐಫೋನ್ 70 Pro Max ತಗೊಂಡ ನಮ್ಮ ಅಕ್ಕ ಐಫೋನ್ 16 ಹೋಗುತ್ತೆ. ಆ ಅಕ್ಕ 12 ಮಿನಿ ನನ್ನ ಹತ್ರ ಬರ್ತಿತ್ತೆ. ಈ ತರ ಥರ್ಡ್ ಹ್ಯಾಂಡ್ ಯೂಸರ್ಸ್ ನಾವೆಲ್ಲ ಥರ್ಡ್ ಹ್ಯಾಂಡ್ ಯೂಸರ್ಸ್. ನೋಡ್ ನಾನು ಹಂಗೂ ಅದನ್ನ ಕೊಟ್ಬಿಟ್ಟು ಇಸ್ಕೊಳ್ಳಿಲ್ಲ. 6 ಯೂಸ್ ಆಗುತ್ತಾ, 1 ಇಯರ್ ಆಯ್ತು ಅಷ್ಟೇ ಅದು ಇಸ್ಕೊಂಡೆ. ಹೌದಾ, ಇವ್ರ ಏಜ್ ಅಲ್ಲಿ ನಮ್ಗೆ ಸರಿಯಾಗಿ ಫೋನೇ ಇರ್ಲಿಲ್ಲ. ಇವನ್ ಏಜ್ ಅಲ್ಲಿ ನನ್ ಫೋನೇ ಇರ್ಲಿಲ್ಲ. ಏನ್ ಇವಾಗ ಎಲ್ಲ ರೋಡಿಗೆ ನಡ್ಕೊಂಡು ಹೋಗ್ಬೇಕಾಯ್ತು ನನ್ ಫ್ರೆಂಡ್ ಮನೆಗೆ, ಅವ್ರ ಅಮ್ಮ ಫೋನಲ್ಲಿ ಫೋನ್ ಮಾಡ್ಸಕ್ಕೆ. ಇವಾಗ ಇವನು ಅಣ್ಣ ಝೊಮ್ಯಾಟೊ ಆನ್ ಸ್ಪಾಟ್ ಮನೇಲೆ ಆರ್ಡರ್ ಮಾಡ್ತಾನೆ. ಏನ್ ಮಾಡೋದು, ಕಾಲ ಬದಲಾದಂಗ ನಾವು ಬದಲ. ನಮ್ಗೆಲ್ಲ ಮನೆಗೆ ತಂದ್ಕೊಡ್ಬೇಕಾಯ್ತು. ನಮ್ಮ ಮಮ್ಮಿ ಆಚೆ ಹೋಗಿದ್ದಾಗ ಪಿಜ್ಜಾ ತಗೋಬರ್ತಾರೆ ಅಂತ ಛೋಟಾ ಭೀಮ್ ನೋಡ್ಕೊಂಡು ಕಾಯ್ತಿದ್ದೆ. ಫೋನ್ ಇರ್ಲಿಲ್ಲ, ಏನಿರ್ಲಿಲ್ಲ, ಟಿವಿ ಒಂದೇ. ಇವನ್ ಏಜಿಗೆ ಐಫೋನ್ 12 ಮಿನಿ ಯೂಸ್ ಮಾಡ್ತಾವನೆ. ಅದು ಥರ್ಡ್ ಹ್ಯಾಂಡ್ ಬಿಡು. ಥರ್ಡ್ ಹ್ಯಾಂಡ್ ಅಂದ್ರಾಗ್ಲಿ ಏನಾಗ್ಲಿ ಒಟ್ಟಲ್ಲಿ ಐಫೋನ್ ಯೂಸ್ ಮಾಡ್ತಾ ಇದೀಯ ನೀನು. ಗ್ರೇಟ್. ನಾವೆಲ್ಲ ಐಫೋನ್ ನೋಡಿದ್ ಯಾವಾಗ ಗೊತ್ತಾ? ನೋಡಿ ಹಿಂಗೆ ಜನರೇಷನ್ ಬದಲಾದಂಗೆ ನಾವು ಬದಲಾಗ್ಬೇಕು. ಆಯ್ತು ಬಿಡಪ್ಪ. ಅಂದ್ರೆ ಬದಲಾಯ್ತಿದ್ದಂಗೆ ತಂದೆ ತಾಯಿ ಬದಲಾಗ್ಬೇಕು. ನೋಡ್ದಾ, ತಂದೆ ತಾಯಿನೇ ಬದಲಾಯಿಸ್ಬಿಡ್ರಿ ಹೋಗ್ಲಿ. ಅಂದು ಗ್ರೇಟ್ ನಾವು ಬಿಡ್ರಿ. ಅಂದ್ರೆ ಎಲ್ಲಾರ್ಗು ಈ ತರ ಭಾಗ್ಯ ಸಿಗಲ್ಲ. ಎಲ್ಲಾರ್ಗು ಇಂತ ಭಾಗ್ಯ ಸಿಗಲ್ಲ ತಾನೆ. ಎಂತ ಒಳ್ಳೆ ಮಾತು ಮಾತಾಡ್ದ ನನ್ ಮಗ. ಅಂದ್ರು ನಂಗೆ ಐಫೋನ್ ಸಿಗಕ್ಕೂ ನಾನು ಯಾವ್ದಾದ್ರು ಚೆನ್ನಾಗಿದ್ರೆ ಮಾತ್ರ ನಂಗೆ ಮೊಬೈಲ್ ಕೊಡೋದು. ಈಗ ಸುಮ್ನೆ ಕೊಟ್ಬಿಡಲ್ಲ ಮೊಬೈಲ್ ತಗೊಂಡು ನೋಡು. ನಾನು ಇವಾಗ ನೋಡಿ ಅಕಾಡೆಮಿಕ್ಸ್ ಅಲ್ಲೂ ಇದೀನಿ, ಮ್ಯೂಸಿಕ್ಸ್ ಅಲ್ಲೂ ಇದೀನಿ, ಹೌದು, ಸ್ಪೋರ್ಟ್ಸ್ ಅಲ್ಲೂ ಇದೀನಿ, ಎಲ್ಲರಲ್ಲೂ ಇದೀನಿ. ಗಲೀಜಾಗೈತೆ ಬುಕ್ ಮಾಡಿ. ಖುಷಿ ಇಲ್ವಾ ನಾನು ನಿನ್ಗೆ 16 Pro Max ಕೊಟ್ಟಿದ್ದು? ಖುಷಿ ಐತೆ. ನಾನೇನಂತೆ ನನ್ ಮಗ್ಳಿಗೆ ಯೂಸ್ ಆಗುತ್ತೆ ಅಂತ ಕೊಟ್ಟೆ ಅಂದ್ರಲ್ಲ, ಅದಕ್ಕೆ. ಇಲ್ಲ 17 Pro Max ಕೊಡ್ಸ್ಬೇಕಾಯ್ತು ಮಕ್ಳಿಗೆ. ಇವಾಗ 17 Pro Max ಯೂಸ್ ಮಾಡಿರೋದ್ನ ಕೊಡೋದ್ರ ಬದಲು ನನ್ ಮಗ್ಳದಂತ ನಾನು ಹೊಸ ಫೋನ್ ಕೊಡ್ಸ್ಬೇಕು. ಇವಾಗ ನಿಜವಾಗ್ಲೂ ಊಟ ಮಾಡ್ಬೇಕಾದ್ರೆ ಒಂದ್ ಡೀಲಿಂಗ್ ಆಯ್ತು. 17 Pro Max ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಕೊಡ್ತಾ ಇರೋದು. ಇಲ್ಲ, 17 Pro Max ಗಾನುಗೆ ಕೊಟ್ಬಿಟ್ಟು 16 Pro Max ನಾನೇ ಇಸ್ಕೊಂತಾ ಇದೀನಿ. ಕ್ಲೋನ್ ಎಲ್ಲ ಮಾಡ್ಬಿಟ್ಟು ಒಂದ್ ದಿವಸ ಯೂಸ್ ಮಾಡಿದ್ರು, ಯಾಕೋ ಸೆಟ್ ಆಯ್ತಾ ಇಲ್ಲ ಅನ್ಬಿಟ್ಟು ಕೊಡ್ತಾ ಇದ್ರು. ಎಷ್ಟು ಮಾಡಿದ್ರು ಅಷ್ಟೇ, ಏನಾದ್ರು ಒಂದ್ ಹೇಳಲೇಬೇಕಲ್ಲ ನೆಗೆಟಿವ್, ಹಂಗೆ ಅಷ್ಟೇ. ಇವಾಗ ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಆಗೋವರೆಗೂ ಬರಲ್ಲ ನಮ್ಮ ಮಮ್ಮಿ. ಕೊಪ್ಪ ಮಾಡ್ಕೊಂಡವ್ರೆ. ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ನಾನು ಇದೊಂಚೂರು ಎಡಿಟ್ ಮಾಡ್ಕೊಡು. ಅಂದ್ರೆ ನೀನ್ ಎಡಿಟ್ ಮಾಡಿದ್ರೆ ದುಡ್ಡು ಬರುತ್ತಲ್ಲ. ನಾನಾದ್ರೆ 500 ರೂಪಾಯಿ, ಬೇರೆಯವ್ರು ಮಾಡ್ಕೊಟ್ರೆ 1000 ರೂಪಾಯಿ. ನಾನು ಹೆಂಗ್ ನೋಡ್ಕೊಂತೀನಿ, ಅಮ್ಮ ಹತ್ರ ಇಸ್ಕೊಳ್ಳೇಬಾರ್ದು ಹೇಳ್ಬೇಕಂದ್ರೆ. ನಾನು ದುಡ್ಡು ಕೊಡ್ತೀನಿ, ಕಂಟೆಂಟ್ ನಂದು, ವಿಡಿಯೋ ನಂದು, ಎಡಿಟಿಂಗ್ ನಂದು, ಹಾಕೋ ಹೆಸರು ನಿಮ್ದು. ಅದಕ್ಕಿಂತ ಬೇಕಾ ಕ್ರೆಡಿಟ್ಸ್? ನಾನೇನು ಇದ್ರಲ್ಲಿ ಭಾಗ್ಯ ಇಲ್ಲ, ಏನು ಇರಲ್ಲ, ನಂದು ಏನು ಭಾಗ್ಯ ಇಲ್ಲ. ಆಮೇಲೆ ಅಲ್ಲಿ ತಗೋಬಾರ್ದು. ಆಯ್ತು ಬಿಡು, ಹಂಗಾರೆ ನಂಗೇನಿಲ್ಲ. ರುಚಿಯಾಗಿರೋ ಊಟ ಕೊಡ್ಸಕ್ ನಮ್ಮ ಮಮ್ಮಿ. ಈ ತರ ಪರ್ಸನಾಲಿಟಿ ಡುಮ್ ಆಗಕ್ಕೆ ನಮ್ಮ ಮಮ್ಮಿ. ಆಮೇಲೆ ಯಾರಿಗೂ ಈ ತರ ಮಮ್ಮಿ ಸಿಗಲ್ಲ ನೋಡ್ರಿ. ಗುಂಡ್ ಕ್ಯೂಟ್ ಆಗವ್ರೆ. ಶೋಕಿ ಮಾಡ್ಸಕ್ಕೆ, ಹೊಟ್ಟೆ ತುಂಬಾ ತಿನ್ಸಕ್ಕೆ ನಮ್ಮ ಮಮ್ಮಿ. ಆಮೇಲೆ ಮುಟ್ಟಿದ್ರೆ ಮುನಿ ನಮ್ಮ ಮಮ್ಮಿ. ಅಮ್ಮ ಮಗಳು ಫುಲ್ ಸ್ಟೈಲಿಂಗ್. ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ, ಮೂಗಲ್ ನೀರ್ ಬರ್ತೈತೆ, ಅದನ್ನೇ ಅಳೋ ತರ ಸೊರ್ ಸೌಂಡ್ ಮಾಡ್ತಾರೆ ಅಷ್ಟೇ. ಅಮ್ಮ ಅಂತ ಒಂಚೂರ್ ಏನಾದ್ರು ಭಯ ಭಕ್ತಿ ಏನು ಇಲ್ಲ. ಭಯ ಭಕ್ತಿ ಇರುತ್ತೆ. ಓದಿರ್ತಾರೆ ನಾವು. ಬುಕ್ ಮಾಡ್ರು ಓಲಾ. ನೆಕ್ಸ್ಟ್ ಈ ವ್ಲಾಗ್ ನ ನೋಡಿ ಜನರೆಲ್ಲ ಬರ್ತಾರೆ, ಗಾನು ಹಂಗೆಲ್ಲ ಅನ್ಬಾರ್ದು ನಿಮ್ಮ ಮಮ್ಮಿಗೆ ಪಡಿಯಕ್ ನೀನ್ ಎಷ್ಟು ಅದೃಷ್ಟ ಮಾಡಿದ್ಯಾ ಗೊತ್ತಾ, ಎಷ್ಟು ಲಕ್ಕಿ ನೀನು, ಹಂಗೆಲ್ಲ ಮಾತಾಡ್ಬೇಡಮ್ಮ ಅಂತ. ಫ್ಯಾಮಿಲಿ ಅವ್ರು ಬಂದ್ರು. ಕ್ಯಾಬ್ ಬುಕ್ ಆಗಿಲ್ವಾ ಗಾನು? ಡ್ಯಾಡಿ ಇವತ್ತು ಫೋನ್ ಇದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ನೋಡ್ರಿ. ಎಲ್ಲಾರು ಕೇಳ್ತಾರೆ ನಿಮ್ಮ ಹಸ್ಬೆಂಡ್ ಇಲ್ಲಿ ಯಾಕೆ ಈ ನಡುವೆ ವಿಡಿಯೋ ಮಾಡ್ತಿಲ್ಲ ಅಂತೆಲ್ಲ ಕೇಳ್ತಾ ಇದಾರೆ ಗೊತ್ತಾ. ಹೇಳ್ಬಿಡ್ರಿ ನಿಮ್ ಕೆಲ್ಸ ಯಾವ ತರ ಇರೋದು, ಎಷ್ಟು ಬ್ಯುಸಿ ಇರ್ತೀರಾ ನೀವು ಅಂತ. 24 hours ಡ್ಯೂಟಿ ಇರುತ್ತೆ. ಜೋರಾಗಿ ಹೇಳ್ರಿ. ಡಿ ಅಡಿಕ್ಷನ್ ಸೆಂಟರ್ 24 hours ಡ್ಯೂಟಿ ಇರ್ತದೆ. ಹಂಗಾಗಿ ಬ್ಯುಸಿ ಇರ್ತೀವಿ. ಯಾವ ತರ ಫ್ರೀ ಆಗಿ ಟೈಮ್ ಸಿಕ್ಕಿದಾಗ ನಾನು ವಿಡಿಯೋಸ್ ಮಾಡಕ್ಕೆ. ನಿಮ್ಮಲ್ಲೂ ಅಷ್ಟೇ ಇದು ಈ ತರ ಕುಡ್ತಾ ಬಿಡ್ಸೋ ಕೇಂದ್ರ ನಮ್ದಿರೋದು. ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು ಅದೆಲ್ಲ ಇರ್ತಾರಲ್ಲ, ಅವಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮುದ್ದಿನಪಾಳ್ಯದಲ್ಲಿರೋದು ನಮ್ಮ ಸೆಂಟ್ರಲ್ ಲೀವ್ ಟುಗೆದರ್ ಸೊಸೈಟಿ ಅಂತ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಮ ನಂಬರ್ ಶೇರ್ ಮಾಡ್ತೀನಿ. ಓಕೆ ತನು,
ನೀನು ದೊಡ್ಡವನಾದ್ಮೇಲೆ ಹಾ ಮಮ್ಮಿ ಡ್ಯಾಡಿನ ನೋಡ್ಕೊಂತೀಯಾ? ಅಫ್ಕೋರ್ಸ್. ಹೆಂಗ್ ನೋಡ್ಕೊಂತೀಯಾ? ಹೆಂಗ್ ನೋಡ್ಕೊಂತೀಯ ಅಂದ್ರೆ ಕೇಳಿದೆಲ್ಲ ಕೊಡಿಸ್ತೀನಿ, ಬೇಕಾಗಿದ್ದೆಲ್ಲ ಮಾಡ್ಕೊಡ್ತೀನಿ. ಹಾ ಅಂದ್ರೆ ಫಸ್ಟ್ ಬರೋ ಸಂಬಳದಲ್ಲಿ ನಾನಂಗಂತ ನೋಡ್ಕೊಳ್ಳಲ್ಲ. ಹಾ ಮಮ್ಮಿ ಡ್ಯಾಡಿಗೆ ಫಸ್ಟ್ ಖರ್ಚು ಮಾಡ್ತೀನಿ, ನಿನ್ ಇರಕ್ಕಂತ ಮನೆ ಮಾಡ್ತೀನಿ. ಹಾ. ನಾನ್ ಮನೇಲಿ ನಾನು ಇರಕ್ಕಂತ ಸ್ವಂತ ಮನೆ ಇಲ್ಲ ಅಂದ್ರೂ ಸರಿ, ಇಬ್ರಿಗಂತಾನೆ ಒಂದು ಮನೆ ಮಾಡಿಸ್ತೀನಿ. ಹೌದಾ? ಡ್ಯಾಡಿನ ಚೆನ್ನಾಗಿ ನೋಡ್ಕೊಂತೀಯಾ? ಅವ್ರನ್ನ ರಾಜನ್ ತರ ನೋಡ್ಕೊಂತೀನಿ ನೋಡಿ. ಮೈಸೂರು ರಾಜನ ಹಂಗಿರಲ್ಲ, ಹಂಗ್ ನೋಡ್ಕೊಂತೀನಿ. ಅಯ್ಯೋ ನನ್ ಬಂಗಾರ. ಗಾನು ನೀನು? ಆಗೈತೆ ಗಣ 7 ನಿಮಿಷ. 7 ನಿಮಿಷ ಆಯ್ತು. ಆ. ನಾನು ಮದ್ವೆ ಆಗಿ ನನ್ ಗಂಡ ಮನೆ ಬಿಡ್ತೀನಿ. ಓ. ಮತ್ತೆ ಇನ್ನೇನ್ ಕ್ವಶನ್ ಕೇಳ್ತೀರಾ? ಅಪ್ಪ ಅಮ್ಮನ ಹೆಂಗ್ ನೋಡ್ಕೋತೀಯಾ ಅಂದ್ರೆ ನೀವು ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಕೇಳೋಣ ಅಂತ ಕೇಳದ್ನಪ್ಪ. ಸರ್ ಇವಾಗ ಹೆಂಗ್ ನೋಡ್ಕೋತಾ ಇದೀನಿ? ಚೆನ್ನಾಗ್ ನೋಡ್ಕೋತಾ ಇದೀಯ. ಇವಾಗ ಹೇಳ್ದಲ್ಲ ಇಷ್ಟೊತ್ತು. ಅದೆಲ್ಲ ಸುಮ್ನೆ ತಮಾಷೆಗೆ. ಬಗ್ಗೆ ಮಾತಾಡ್ತೀನಿ. ನಿಮಗ್ ಗೊತ್ತಿಲ್ವಾ ನಾನು ಅವಾಗ ಹೆಂಗ್ ರೇಗಿಸ್ತೀನಿ ಅಂತ? ನಿಂಗೆ ಎಷ್ಟು ವರ್ಷ ಇವಾಗ? 20 ಇಯರ್ಸ್ ಅಲ್ವಾ? ನಮ್ಮ ಅಕ್ಕ ಹೆಂಗಂದ್ರೆ 20 ವರ್ಷಕ್ಕೆ ನಮ್ಮ ಅಮ್ಮ ಅಪ್ಪಗೆ ಬೇಕಾದಾಗ ದುಡ್ಡು ಕೊಡುತ್ತೆ. ಅಂದ್ರೆ ಈ ವಯಸ್ಸಿಗೆ ಹಿಂಗ್ ಐತಂದ್ರೆ ಇನ್ನ ಫ್ಯೂಚರ್ ನೀವೇ ಅಮ್ಮ ಕೊಡಲ್ಲ, ಅಪ್ಪ ಕೊಡೋದು. ಅಮ್ಮ ಕೊಡಲ್ಲ, ಅಪ್ಪಗೆ ಅಂದ್ರೆ ಫೇವ್ರೆಟ್. ಅಪ್ಪ ಒಂಚೂರು ಏನಾದ್ರು ಆಮೇಲೆ ಅಂದ್ರೆ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡ್ಲೇಬೇಕು. ಯಾಕಂದ್ರೆ ಅವ್ರು ನಮ್ಮ ಫ್ಯಾಮಿಲಿನೆಲ್ಲ ನೋಡ್ಕೊಂತಾರೆ. ಫ್ಯಾಮಿಲಿ ನೋಡ್ಕೊಂಡು ರಿಹ್ಯಾಬ್ ನೋಡ್ಕೊಂಡು, ಅದು ರಿಹ್ಯಾಬ್ ಎಷ್ಟು ಅನ್ಕೊಂತೀರಾ? 100-150 ಜನ ಇರ್ತಾರೆ. ರಿಹ್ಯಾಬ್ಗೆ ಏನು ದಿನಸಿ ಸಾಮಗ್ರಿಗಳು ಮನೆಗೆ ನಾವು ಒಂದ್ ದಿವಸಕ್ಕೆ ಮಾರ್ಟಲ್ಲಿ 1,000-2,000 ಇಷ್ಟು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಒಬ್ಬೊಬ್ರು ನಮ್ಮ ಮಮ್ಮಿ ನೋಡ್ಕೊಂಡು ನನ್ನ ಕಾಲೇಜ್ದೆಲ್ಲ ನೋಡ್ಕೊಂಡು ಫೀಸ್ ಕಟ್ಕೊಂಡು ಇಷ್ಟು ಕಮಿಟ್ಮೆಂಟ್ಸ್ ಇಟ್ಕೊಂಡು ಕಷ್ಟ ಪಡ್ತಾರಲ್ಲ. ಅದಕ್ಕೆ ನನ್ನ ಡ್ಯಾಡಿಗೆ ಕಾಸು ಬೇಕಾದಾಗೆಲ್ಲ ನಾನು ಕೊಡ್ತೀನಿ ಅಷ್ಟೇ. ದೊಡ್ಡವಳಾದ್ಮೇಲೆ ಹೆಂಗ್ ನೋಡ್ಕೋತೀನಿ ಅಂದ್ರೆ, ಫಸ್ಟ್ ನಾನು ನನ್ನ ಮದ್ವೆ ಆಗಕ್ಕಿಂತ ಮುಂಚೆ ನಮ್ಮ ಮಮ್ಮಿ ಡ್ಯಾಡಿಗಂತ ಒಂದು ಸೈಟ್ ಇಡ್ಬೇಕು, ಮನೆ ಕಟ್ಸಿರ್ಬೇಕು, ಸ್ವಂತ ಮನೆ. ಅವ್ರಿಬ್ರನ್ನ ಅಲ್ಲಿ ಸೆಕ್ಯೂರ್ ಮಾಡಾದ್ಮೇಲೆ ನಾನು ಮದ್ವೆ ಆಗ್ತೀನಿ. ಯಾಕಂದ್ರೆ ನಾನು ಬಿಟ್ಟೋಗ್ತೀನಲ್ಲ, ಇಬ್ರು ಸೆಕ್ಯೂರ್ ಮಾಡ್ಬೇಕಲ್ವಾ. ಸೊ ಒಂದ್ ಲ್ಯಾಂಡ್ ತಗೊಂಡು ಮನೆ ಕಟ್ಟಿಸ್ಬಿಟ್ಟು ಆಮೇಲೆ ಮದ್ವೆ ಆಗ್ತೀನಿ. ಮತ್ತೆ ಇವಾಗ ಮೊನ್ನೆ ಹೇಳ್ತಾ ಇದ್ದೆ 25 ಇಯರ್ಸ್ ಆದ್ಮೇಲೆ ನಾನು ಮದ್ವೆ ಆಗ್ಬಿಡ್ತೀನಿ ಅಂತ. ಅಷ್ಟ್ರಲ್ಲಿ ಲ್ಯಾಂಡ್ ತಗೊಂಡು ಇದ್ ಮಾಡ್ತೀಯಾ? ಓ ಸೂಪರ್. 25 ಅಂದ್ರೆ ಎಕ್ಸಾಕ್ಟ್ 25 ಅಲ್ಲ, 26, 27, 25 to 27. ಆಮೇಲೆ ಫಸ್ಟ್ ಡ್ಯಾಡಿಗೆ ಏನು ಕಷ್ಟ ಆಗ್ಬಾರ್ದು, ಡ್ಯಾಡಿ ಒಂಚೂರು ಆರೋಗ್ಯದಲ್ಲಿ ಏನೋ ಸಮಸ್ಯೆ ಬರ್ಬಾರ್ದು. ನಮ್ ಡ್ಯಾಡಿಗೆ ನಂಗೆ ಆರೋಗ್ಯದಲ್ಲಿ ಏನಾದ್ರು ಇದಾಗ್ಬಿಟ್ರೆ ನಂಗೆ ಫುಲ್ ಬೇಜಾರಾಗುತ್ತೆ. ಸೊ ನಾನು ಏನಂದ್ರೆ ಅವಾಗ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿಸ್ಬೇಕು. ಸೊ ನಿಮ್ಗೂ ಏನ್ ಹೇಳೋದಂದ್ರೆ, ಆರೋಗ್ಯದಲ್ಲಿ ಏನೇ ಸಮಸ್ಯೆ ಬಂದ್ರು ಯಾರು ಏನೋ ಇಗ್ನೋರ್ ಮಾಡಬೇಡಿ. ಅವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಫುಲ್ ಬಾಡಿ ಚೆಕಪ್. ಅದು ತುಂಬಾ ಇಂಪಾರ್ಟೆಂಟ್. ತಂದೆ ತಾಯಿಗೆ ಮಾಡಿಸ್ಕೋಬೇಕು. ಆಮೇಲೆ ನಿಮ್ಗೊಂದು ಕ್ವಶನ್. ಕೇಳಪ್ಪ. ಇಲ್ಲ ಕೇಳು, ಪರವಾಗಿಲ್ಲ. ಒಂದ್ ಟ್ರೈನ್ ಅಲ್ಲಿ 2 ಸೀಟರ್ ಕೂತಿರ್ತಾರೆ, ಒಂದು ಅಪ್ಪರ್ ಸೀಟ್, ಡೋನರ್ ಸೀಟ್. ಅಪ್ಪರ್ ಸೀಟ್ ಇರೋನ್ ಹೆಸರು ನಿನ್ನ ಬಾಯಲ್ಲಿ, ಆಯ್ತಾ? ಏನು ನಿನ್ನ ಬಾಯ? ನಿನ್ನ ಬಾಯಲ್ಲಿ. ನಿನ್ನ ಬಾಯಲ್ಲಿ. ಕೆಳಗಡೆ ಇರೋನ್ ಹೆಸರು ನನ್ನ ಬಾಯಲ್ಲಿ, ಆಯ್ತಾ? ಮೇಲ್ಗಡೆ ಇರೋ ನಿನ್ನ ಬಾಯಲ್ಲಿ ವಾಂತಿ ಮಾಡಿದ್ರೆ ಯಾರ ಬಾಯಲ್ಲಿ ಬೀಳುತ್ತೆ? ನನ್ ಬಾಯಲ್ಲಿ. ನಿನ್ ಬಾಯಲ್ಲಿ ಬೀಳುತ್ತೆ ಅವ್ನ ವಾಂತಿ. ಇಷ್ಟ ಆಗಿದ್ದ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಆದಷ್ಟು ಬೇಗ 600K ಸಬ್ಸ್ಕ್ರೈಬರ್ಸ್ ಆಗ್ಲಿ. ಎಲ್ರು ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಅಂಡ್ 600Kಗೆ ತುಂಬಾನೇ ಖುಷಿ ಆಗುತ್ತೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಒನ್ ಅಂಡ್ ಆಲ್, ಯಾರ್ಯಾರು ಸಪೋರ್ಟ್ ಮಾಡಿದಿರೋ ಥ್ಯಾಂಕ್ ಯು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ 200K. ವಾವ್. 100Kಗೆ ಬಟ್ ಏನಾದ್ರು ಮಾಡ್ಲೇಬೇಕು. ಇದು ಫ್ಯಾನ್ಸ್ ಮೀಟಪ್ ಮಾಡ್ಬಿಟ್ರಿ ಅಷ್ಟೇ. ಫ್ಯಾನ್ಸ್ ಮೀಟಪ್. ಫ್ಯಾನ್ಸ್ ಮೀಟಪ್ ಆಗಲ್ಲ. ನನ್ನ ಕಡೆಯಿಂದ ಏನಾದ್ರು ಒಂದು ಸೆಲೆಕ್ಟೆಡ್ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಒಂದು ಯೋಚನೆ ಮಾಡ್ಬಿಟ್ಟು ಖಂಡಿತ ಒಂದು ಮಾಡ್ತೀನಿ. ನಮ್ಮನ್ನ ತೋರಿಸೋದ್ಸರಿ ಡ್ಯಾಡಿನ ನನ್ನ ಅವ್ರನ್ನ ತೋರಿಸ್ಬೇಕು. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರು ಖುಷಿಯಾಗಿರಿ. ಬಾಯ್.